ನಮಸ್ಕಾರ ವೀಕ್ಷಕರೇ, ಯಾರ್ಯಾರು 11ನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ರಿ, ಭರ್ಜರಿ 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 ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸೊ ಯಾಕಪ್ಪ ಅಂದ್ರೆ 11ನೇ ಕಂತಿನ ಹಣ ಇಂದು 25 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ. ಸೊ ಆ ಒಂದು 11ನೇ ಕಂತಿನ ಬಗ್ಗೆ ಬಹಳಷ್ಟು ಜನ ದಿನೇ ಕಮೆಂಟ್ ಮಾಡ್ತಾ ಇದ್ರಿ, ಸರ್ ಯಾವಾಗ ಬಿಡುಗಡೆ ಆಗ್ತಾ ಇದೆ, ಯಾವಾಗಿನಿಂದ ಬರುತ್ತೆ, ಈಗಾಗಲೇ ಬಿಡುಗಡೆ ಆಗಿದೆ ಅಂತ ಬಹಳಷ್ಟು ಜನ ಹೇಳ್ತಾ ಇದ್ರಿ. ಆದ್ರೂ ಸಹಿತ ನೀವು ಬಿಡುಗಡೆ ಆಗಿಲ್ಲ ಅಂತ ಹೇಳ್ತಾ ಇದ್ರಿ ಅಂತ ಬಹಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ. ಈಗಾಗಲೇ ಬಿಡುಗಡೆ ಆಗಿದೆ, ಡಿಬಿಟಿಗೆ ಪುಷ್ ಮಾಡಿದ್ದಾರೆ ವೀಕ್ಷಕರೇ. 11ನೇ ಕಂತಿನ ಹಣ ಏನಿದೆಲ್ಲ ಫೈನಾನ್ಸ್ಗೆ ಪುಷ್ ಮಾಡಿದರೆ, ಆದ್ರೂ ಸಹಿತ ನಿಮಗೆ ಸ್ಪೀಡ್ ಆಗಿ ಬರುತ್ತೆ ಅಂತ ನಾನು ಹೇಳಲ್ಲ, ಯಾಕಂದ್ರೆ ಸ್ಲೋ ಆಗಿನೇ ಅದು ಬರೋದು. ಯಾಕಂದ್ರೆ ಜೂನ್ 4ನೇ ತಾರೀಕು ಆದ್ಮೇಲೆ ಸ್ಪೀಡ್ ಆಗಿ ಹಾಕ್ತೇವೆ ಅಂತ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ತಿಳಿಸಿದ್ದಾರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಾನು ಸ್ಪೀಡ್ ಆಗಿ ಬರುತ್ತೆ ಅಂತ ಹೇಳಲ್ಲ, ಸ್ಲೋ ಆಗಿನೇ ಬರುತ್ತೆ. ಆದ್ರೆ ಏನಿದೆಲ್ಲ ಸೊ ಇಂದು 25 ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಆ ಒಂದು 25 ಜಿಲ್ಲೆಗಳನ್ನ ನೀವು ತಿಳ್ಕೊಳ್ಬೇಕು, ಯಾಕಂದ್ರೆ ಆ ಒಂದು 25 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು, ಹೀಗಾಗಿ ನಿಮಗೂ ಕೂಡ ಅಮೌಂಟ್ ಬರ್ಬೋದಲ್ವಾ. ಸೊ ಹೀಗಾಗಿ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಬಾರ್ದು. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲ್ಲ, ನಾನು ಡೈರೆಕ್ಟ್ ಆಗಿ ನೀವು ಸಬ್ಸ್ಕ್ರೈಬ್ ಮಾಡ್ತೀರ ಅಂತ ನನ್ಗೆ ಗೊತ್ತಿದೆ. ಈಗ ನೋಡೋಣ ವೀಕ್ಷಕರೇ, ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬರೋದಾದ್ರೆ, ನಿಮ್ಗೆ ಏನಾದ್ರೂ ನಾನು ಒಂದು ವಿಷಯ ಹೇಳ್ತೇನೆ ನಿಮ್ಗೆ, ಈಗಾಗಲೇ ಬಹಳಷ್ಟು ವಿಡಿಯೋದಲ್ಲಿ ಹೇಳಿಕೊಟ್ಟಿದ್ದೀನಿ, ಆದ್ರೂ ಸಹಿತ ಇನ್ನಷ್ಟು ಮಾಹಿತಿಗಳನ್ನ ಹೇಳ್ತೇನೆ. ಗೃಹಲಕ್ಷ್ಮಿ ಯೋಜನೆ ಆಗಿರ್ಲಿ, ಅನ್ನಭಾಗ್ಯ ಯೋಜನೆ ಆಗಿರ್ಲಿ, ನಿಮ್ಗೆ ಏನಾದ್ರೂ ಮಧ್ಯದಲ್ಲಿ ಪೆಂಡಿಂಗ್ ಉಳಿದಿದೆಯಾ? ಸೊ ಅದ್ರೂ ಕೂಡ ಬಹಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ. ಸೊ ಮಧ್ಯದಲ್ಲಿ ಕಮೆಂಟ್ ಮಾಡ್ತಾ ಇದ್ರಿ, ಯಾಕಂದ್ರೆ ಈ ನಮ್ಗೆ ಸರ್ ಈ ಜಿಲ್ಲೆದವರು ನಾವು ಇದ್ರ ನಮಗೂ ಕೂಡ ಏನೋ ಅಮೌಂಟ್ 7ನೇ ಕಂತಿನ ಹಣ ಬಂದಿಲ್ಲ, ನಾವು ಈ ಜಿಲ್ಲೆದವರು ಸರ್ 6ನೇ ಕಂತಿನ ಹಣ ಬಂದಿಲ್ಲ, ನಾವು ಈ ಜಿಲ್ಲೆದವರು ಸರ್ ನಮ್ಗೆ 2 ಕಂತುಗಳು ಕಂಟಿನ್ಯೂಸ್ ಆಗಿ ಪೆಂಡಿಂಗ್ ಉಳಿದಿದೆ. ಸೊ ಈ ರೀತಿಯಾಗಿ ಕಮೆಂಟ್ ಬರ್ತಾ ಇದೆ. ಅದಕ್ಕೋಸ್ಕರ ಹೇಳ್ಬೇಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂತಹ ಮಾಹಿತಿ ವೀಕ್ಷಕರೇ, ನೀವೇನ್ ಮಾಡ್ಬೇಕು, ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಒಂದು ಒಯ್ಬೇಕಾಗತ್ತೆ. ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಸುವಾಗ ಏನೇನು ಡಾಕ್ಯುಮೆಂಟ್ಸ್ ಒಯ್ದಿರ್ತೀರಾ, ಈಗ ನೋಡಿ ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ರೇಷನ್ ಕಾರ್ಡು, ಇವಿಷ್ಟು ಒಯ್ದ್ರೆ ನಿಮ್ಮ ಒಂದು ಮಹಿಳಾ ಮತ್ತು ಮಕ್ಕಳ ಕಾರ್ಮಿಕ ಇಲಾಖೆಗೆ ಹೋಗ್ಬೇಕಾಗತ್ತೆ, ನಿಮ್ಮ ತಾಲೂಕಿನಲ್ಲಿ ಇರುತ್ತಲ್ಲ. ಸೊ ಅಲ್ಲಿ ಹೋಗಿ ನೀವೇನ್ ಮಾಡಬೇಕು, ಡೈರೆಕ್ಟ್ ಆಗಿ ಅವ್ರ ಮುಂದೆ ಇಟ್ಟು, ಸರ್ ನಮಗೆ ಈ ರೀತಿಯಾಗಿ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇದಾವೆ, ಆದ್ರೂ ಸಹಿತ ಅಮೌಂಟ್ ಬರ್ತಾ ಇಲ್ಲ, ನಡು ಬಂದಿದೆ, ಕ್ಲಿಯರ್ ಇದ್ದಾಗ್ಲೇನೆ ಬರ್ಬೇಕಲ್ವಾ, ಕ್ಲಿಯರ್ ಇದ್ದಾಗ್ಲೇನೆ ಬಂದಿದೆ, ಆದ್ರೆ ಪೆಂಡಿಂಗ್ ಯಾಕೆ ಉಳಿದಿದೆ, ಈ ಒಂದು ವಿಷಯ ನೀವು ಕೇಳಬೇಕಾಗತ್ತೆ. ಸೊ ಕೇಳಿದ ತಕ್ಷಣ ಅವ್ರ ಡಾಕ್ಯುಮೆಂಟ್ಸ್ಗಳನ್ನ ವೆರಿಫಿಕೇಶನ್ ಮಾಡಿಕೊಂಡು, ಸೊ ಏನೇನು ತಪ್ಪಾಗಿದೆ, ಏನೇನು ತಿದ್ದುಪಡಿ ಮಾಡೋದಿದೆ ಹೇಳ್ತಾರೆ. ತಿದ್ದುಪಡಿ ಎಲ್ಲ ಕರೆಕ್ಟ್ ಆಗಿದ್ರು ಸಹಿತ ಅಮೌಂಟ್ ಬಂದಿಲ್ಲ ಅಂದ್ರೆ 2 ದಿವಸಗಳಲ್ಲಿ ಅಮೌಂಟ್ ಹಾಕೊಡ್ತಾರೆ. ಸೊ ನೀವೇನು ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋ ಹಾಗಿಲ್ಲ. ಸೊ ಇಲ್ಲಿ ನಿಮ್ಗೆ ಏನಾದರೂ ಗೃಹಲಕ್ಷ್ಮಿ ಬಗ್ಗೆ ಮತ್ತಷ್ಟು ಏನಾದರೂ ನಿಮಗೆ ಪ್ರಾಬ್ಲಮ್ ಇದ್ರೆ, ಕನ್ಫ್ಯೂಷನ್ ಇದ್ರೆ, ಸೊ ಕಮೆಂಟ್ ಅಲ್ಲಿ ಕೇಳ್ಬೋದು, ನಾನು ಅಲ್ಲೇ ಸಾಲ್ವ್ ಮಾಡ್ತೇನೆ. ಬಹಳಷ್ಟು ಜನ ಕಮೆಂಟ್ ಮಾಡಿದ್ರೆ ಅಲ್ಲೇ ನಾನು ಏನ್ ಮಾಡ್ತೀನಿ, ಮತ್ತೊಂದು ವಿಡಿಯೋದಲ್ಲಿ ನಿಮ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾನೆ. ಈಗ ಈ ಒಂದು ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣದ ಬಗ್ಗೆ ಬಹಳಷ್ಟು ಕಮೆಂಟ್ ಮಾಡ್ತಾ ಇದ್ರಿ. ಯಾಕಪ್ಪ ಅಂದ್ರೆ 10ನೇ ಕಂತಿನಲ್ಲಿ ಬರುವಂತಹ ಕಮೆಂಟ್ಗಳು 11ನೇ ಕಂತಿನ ಹಣದ ಬಗ್ಗೆ ಬಹಳಷ್ಟು ಜನ ವೇಟ್ ಮಾಡ್ತಾ ಇದ್ರಿ. ಯಾಕಪ್ಪ ಅಂದ್ರೆ 11ನೇ ಕಂತಿನ ಹಣ ಬಹಳಷ್ಟು ಡಿಲೇ ಆಯ್ತು. ಈಗ ಚುನಾವಣೆ ನಿಮಿತ್ತವಾಗಿ ಏನಾಯ್ತು ಅಂದ್ರೆ ಬಹಳಷ್ಟು ಅಮೌಂಟ್ಗಳು ಏನು 2-3 ತಿಂಗಳ ಅಮೌಂಟ್ 1 ತಿಂಗಳಲ್ಲಿ ಹಾಕಿದ್ರು. 11ನೇ ಕಂತಿನ ಹಣ ಯಾಕೆ ಡಿಲೇ ಆಗ್ತಾ ಇದೆ ಅಂತ ನಿಮ್ಮೆಲ್ಲರ ತಲೆಯಲ್ಲಿ ಕ್ವಶನ್ ಉಂಟಾಗಿತ್ತು. ಸೊ ಹೀಗಾಗಿ 11ನೇ ಕಂತಿನ ಹಣಕ್ಕೆ ನಿಮ್ ಕ್ಯೂರಿಯಾಸಿಟಿ ಬಾಳಿತು, ವೇಟ್ ಮಾಡ್ತಾ ಇದ್ರಿ. ಈಗ 25 ಜಿಲ್ಲೆಗಳನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ, ಒಂದೊಂದಾಗಿ ಕರೆಕ್ಟ್ ಆಗಿ ನೋಡ್ತಾ ಹೋಗಿ. ಯಾರ್ಯಾರು ಜಿಲ್ಲೆದವರು ಇದ್ದೀರಾ ನೋಡಿ, ಇಲ್ಲಿ ನೋಡಿ, ಹಾಸನ, ಗದಗ, ಬಳ್ಳಾರಿ, ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರ್ ಹಾಗೂ ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಇಷ್ಟು ಜಿಲ್ಲೆಗಳಿಗೆ ಅಮೌಂಟ್ ಬಿಡುಗಡೆ ಆಗ್ತಾ ಇದೆ. 25ಕ್ಕಿಂತ ಹೆಚ್ಚಿನ ಜಿಲ್ಲೆಗಳಿಗೆ ಅಮೌಂಟ್ ಬಿಡುಗಡೆ ಆಗ್ತಾ ಇದೆ. ಆಲ್ಮೋಸ್ಟ್ ಆಲ್ ಕರ್ನಾಟಕದ ಕವರ್ ಮಾಡ್ತಾ ಇದ್ದಾರೆ. ಅಂದ್ರೆ ಸ್ವಲ್ಪ ಈ ಜಿಲ್ಲೆದಲ್ಲಿ ಸ್ವಲ್ಪ, ಈಗ ಬೆಳಗಾವಿ ಅನ್ಕೊಳ್ಳಿ ಅಲ್ಲಿ ಸ್ವಲ್ಪ, ನೆಕ್ಸ್ಟ್ ಕೊಡಗು ಅನ್ಕೊಳ್ಳಿ ಅಲ್ಲಿ ಸ್ವಲ್ಪ, ಚಿತ್ರದುರ್ಗ ಅನ್ಕೊಳ್ಳಿ ಅಲ್ಲಿ ಸ್ವಲ್ಪ, ಈ ರೀತಿಯಾಗಿ ಎಲ್ಲ ಜಿಲ್ಲೆಗಳಿಗೆ ಸ್ವಲ್ಪ ಜನರಿಗೆ ಅಮೌಂಟ್ ಬಿಡ್ತಾ ಇದ್ದಾರೆ. ಇವರು ಡೈರೆಕ್ಟ್ ಆಗಿ ಅಂತೂ ಬಿಡೋದಿಲ್ಲ, ಯಾಕಂದ್ರೆ ಬಿಡೋದಿತ್ತು ಅಂದ್ರೆ ಫಸ್ಟ್ ನಿಂದಾನೇ ಬಿಡ್ತಾ ಇದ್ರು. PM ಕಿಸಾನ್ ಹಾಗೆ ಒಂದು ಬಟನ್ ಒತ್ತಿದ್ರೆ ಸಾಕು, ಡೈರೆಕ್ಟ್ ಆಗಿ ಎಲ್ಲರ ಖಾತೆಗೆ DBT ಮುಖಾಂತರ ಒಂದು ಅಮೌಂಟು ಖಾತೆಗೆ ಜಮಾ ಆಗ್ತಾ ಇತ್ತು. ಆ ರೀತಿ ಬಿಟ್ಟಿದ್ರೆ ಎಲ್ಲರಿಗೂ ಹೆಲ್ಪ್ಫುಲ್ ಆಗತ್ತೆ ಇದು, ಹೌದಲ್ವಾ. ಸೊ ಎಲ್ಲರಿಗೂ ಕೂಡ ಡೈರೆಕ್ಟ್ ಆಗಿ ಅಮೌಂಟ್ ಜಮಾ ಆಗತ್ತೆ, ಎಲ್ಲಿ ಯೂಸ್ ಆಗುತ್ತೆ, ಇದೇ ದಿನ ನಮಗೆ ಬರುತ್ತೆ ಅಂತ ಗೊತ್ತಾಗ್ತಾ ಇತ್ತು. ಇದು ಆಗಿಲ್ಲ. ಇನ್ನು ನಮ್ಮ ಒಂದು ತಿಂಗಳಲ್ಲಿ ಯಾವಾಗ ಬೇಕಾದ್ರೂ ಅಮೌಂಟ್ ಬರ್ಬೋದು ಅಂತ ನಿಮ್ ತಲೆಯಲ್ಲಿ ಕ್ವಶನ್ ಇದ್ದೇ ಇರುತ್ತೆ, ನಮಗೂ ಕೂಡ ಇರುತ್ತೆ. ನಮಗೂ ಹೇಳಕ್ ಬರಲ್ಲ ನಿಮ್ಗೆ ಇವತ್ತೇ ಜಮಾ ಆಗುತ್ತೆ ಅಂತ, ಆದ್ರೆ ಈ ಜಿಲ್ಲೆದವರಿಗೆ ಅಮೌಂಟ್ ಜಮಾ ಆಗುತ್ತೆ ಅಂತ ನಮ್ಗೆ ಹೇಳ್ಕೊಟ್ಟಿರ್ತಾರೆ. ಸೊ ಅದನ್ನ ನಮ್ಗೆ ತಿಳಿಸ್ಕೊಡ್ತೇವೆ ವೀಕ್ಷಕರೇ. ಈ ರೀತಿಯಾದಂತಹ ಮಾಹಿತಿ ಇತ್ತು, ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.